ಅಂಗನವಾಡಿಯ ಬಡ ಮಕ್ಕಳ ಬಾಯಾರಿಕೆಯನ್ನ ನೀಗಿಸುವ ಸಲುವಾಗಿ ಆಧುನಿಕ ಭಗೀರಥಿ ಗೌರಿ ನಾಯಕ್ ಬಾವಿ ತೋಡುವ ಕಾರ್ಯ. ರಿಪಬ್ಲಿಕ್ ಕನ್ನಡ ಕೂಡ ಗೌರಿ ನಾಯಕ್ ಅವರ ಬೆನ್ನಿಗೆ ನಿಂತಿತ್ತು. ಆದ್ರೆ ಈ ಅಧಿಕಾರಿಗಳಿಗೆ ಯಾಕೋ ಗೌರಿ ನಾಯಕ್ ಅವರ ಈ ಸಮಾಜಮುಖಿ ಕಾರ್ಯವನ್ನ ಸಹಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಹಲಗೆಗಳನ್ನ ಇಟ್ಟು ಆ ಬಾವಿಯನ್ನ ಕ್ಲೋಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಶಿರಸಿಯ ಗೌರಿ ನಾಯಕ್ ಕಾರ್ಯಕ್ಕೆ ಅಧಿಕಾರಿಗಳು ಮತ್ತೆ ಬ್ರೇಕ್ ಹಾಕಿದ್ದಾರೆ. ಬಾವಿ ತೋಡುವ ಕಾರ್ಯಕ್ಕೆ ತಡೆಯೊಡ್ಡಿದ್ದಾರೆ ಅಧಿಕಾರಿಗಳೇ ಬಾವಿಯನ್ನ ಮುಚ್ಚಿಸೋಕೆ ಯಾಕೆ ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆಯನ್ನ ಕೇಳಲೇಬೇಕಾದ ಸಂದರ್ಭ. ತಹಶೀಲ್ದಾರ್ ಸಮ್ಮುಖದಲ್ಲಿ ಬಾವಿಯನ್ನ ಮುಚ್ಚೋ ಕಾರ್ಯ ನಡೆದಿದೆ. ಶ್ರೀಧರ್ ಮುಂದಲ್ಮನಿ ಶಿರ್ಸಿ ತಹಶೀಲ್ದಾರ್ ಅಧಿಕಾರಿಗಳು ಸರ್ಕಾರಕ್ಕೆ ಬಾವಿ ಬೇಡವಾದ್ರೆ ನಾನೇ ಮುಚ್ಚುತ್ತೇನೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಗೌರಿ ನಾಯಕ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸತತ ಪ್ರಯತ್ನಕ್ಕೆ ಅಂಗನವಾಡಿ ಮಕ್ಕಳಿಗೆ ನೀರು ಉಣಿಸ್ಲಿಕ್ಕೆ ಅಂತ ಹೇಳಿ ತೋಡ್ತಿರುವ ಬಾವಿ ಅದನ್ನ ಮುಚ್ಚಬೇಕು ಅಂತ ಕೂಡ ಅಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ಪ್ರಯತ್ನವನ್ನ ಮಾಡ್ತಾ ಇರೋದು. ಸಹಜವಾಗಿ ಆಕ್ರೋಶ ಅಸಮಾಧಾನ ಗೌರಿ ನಾಯಕ್ ಅವರ ಮಾತುಗಳಲ್ಲೇ ವ್ಯಕ್ತವಾಗಿದೆ. ನಮ್ಮ ಪ್ರತಿನಿಧಿ ಜೊತೆಯಲ್ಲಿ ಮಾತನಾಡಿದ್ದಾರೆ, ಯಾಕೆ ಗಮನಿಸೋಣ. ಅಂಗನವಾಡಿಯ ಮಕ್ಕಳಿಗೆ ನೀರು ಕೊಡಿಸಬೇಕೆಂಬ ಬಯಕೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗೌರಿ ನಾಯಕ್ ಅವರು ಕಳೆದ ಕೆಲ ದಿನಗಳಿಂದ ಬಾವಿಯನ್ನು ತೋಡ್ತಾ ಇದ್ರು. ಆದರೆ ಆ ಬಾವಿಯನ್ನು ಮುಚ್ಚಿಸಲು ಶಿರಸಿಯ ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಅವರು ಮುಂದಾಗಿರುವಂಥ ಈಗಾಗಲೇ ಬಾವಿಗೆ ಹಲಗೆಗಳನ್ನು ಅಳವಡಿಸುವ ಮೂಲಕ ಬಾವಿಯನ್ನು ಬಂದ್ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದು ಗೌರಿ ನಾಯಕ್ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಏನು ಹೇಳ್ತೀರಿ? ಇವತ್ತು ಈಗ ನೀವು ತಾವು ತೋಡ್ತಿರೋ ಬಾವಿಯನ್ನು ಇವತ್ತು ಬಂದ್ ಮಾಡಿಟ್ಟಿದ್ದಾರೆ ತಹಶೀಲ್ದಾರ್ ಅವರು, ಏನು ಹೇಳ್ತೀರಿ? ಅದೀಗ ಅವರು ತೆಗೆದ್ರಂತೂ ಆಯಿತು. ಈಗ ನೀವೆಲ್ಲ ಬಂದಿರಲ್ಲ, ಇಲ್ಲಾಂದ್ರೆ ನಾನು ಮುಚ್ಚಾಕ್ತೇನೆ. ಅವ್ರಿಗೆ ಮತ್ತೆ ಮಾಡೋಕೆ ನಾ ಕೊಡೋದಿಲ್ಲ. ನಾನು ಎಷ್ಟು ಕಷ್ಟ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಬೆಳಗ್ಗೆ 5 ಗಂಟೆಗೆಲ್ಲ ಹೋಗ್ಕೊಂಡು ಮಧ್ಯಾಹ್ನ ಇಡೀ ದಿವಸನೂ ಕೆಲಸ ಮಾಡಿದ್ದೀನಿ. ಒಂದು ನಿಮಿಷ ರೆಸ್ಟ್ ಮಾಡಲಿಲ್ಲ. ಒಂದು ಬೋಲಲ್ಲಿ ಇಷ್ಟು ಅನ್ನ ಹೊರಗೆ ತನಕ ತಿಂದು ನನ್ನ ಮನೆ ಕೆಲಸನೂ ನಾನು ಹಂಗೆ ಮಾಡಲಿಲ್ಲ. ಅಲ್ಲಿ ಹೋಗಿ ಹಂಗೆ ಮಾಡಿದ್ದೇನೆ. ದಿನ ಕಿರಿಕಿರಿ ಕೇಳಿ ಸಾಕಾಗದೆ. ಅವ್ರು ಮುಚ್ಚಲ ತೆಗೆದ್ರು ಸರಿ, ಇಲ್ಲ ಅಂದರೆ ನಾನಾದ್ರು ತೆಗೆದು ಒಗೆದು ಮುಚ್ತೇನೆ ನಾನು. ಈಗ ನೀವು ಯಾವ ಉದ್ದೇಶದಿಂದ ಬಾವಿಯನ್ನು ತೆಗಿತಾ ಇದ್ರೆ, ಯಾವ ಕಾರಣಕ್ಕೆ? ಮಕ್ಕಳಿಗೆ ಒಂದು ನೀರಿಲ್ಲ ಇರಲಿ. ಬೇಸಿಗೆ ಬಂತಂದ್ರೆ ನೀರು ಕಡಿಮೆ ಆಗ್ತದಲ್ಲ, 2-3 ದಿನ ನೀರು ಬರೋದಿಲ್ಲ. ಮತ್ತು ಅಕ್ಕೋರು ಅಡುಗೆ ಮಾಡಲಿಕ್ಕೆ ಬೇರೆಯವ್ರ ಮನೆಗೆ ಹೋಗಿ 4 ಮನೆ ದಾಟಿ ನೀರು ತಗೊಬರ್ತರು. ಅವೆಲ್ಲ ನೋಡ್ಕೊಂಡು ಒಂದು ಇರಲಿ ಅಂತ ಮಾಡೋಕೆ ಹೋಗಿದ್ದೆ ನಾನು, ಅಷ್ಟೇ ಬಿಟ್ಟರೆ ಮತ್ತೇನಲ್ಲ. ಈ ಮಂಕಳ ವೈದ್ಯವರು ಮೊನ್ನೆ ಬಂದು ಶಾಲು ಹೊದಿಸಿ ಸನ್ಮಾನ ಮಾಡ್ಕೊಂಡು ನನ್ನ ಕಾಲಿಗೆ ಬಿದ್ಕೊಂಡು, ಅಮ್ಮ ನೀವು ಮಾಡಿ ಚಲೋ ಆಯಿತು ಮಾಡಿರಿ ಅಂತ ಹೇಳಿ ಹೋಗಿ ಇವ್ರು ರಾತ್ರಿ ಬಂದು ಇಂಥ ಕೆಲಸ ಮಾಡ್ತಾರಲ್ಲ, ಇದಕ್ಕೆ ಏನಂತೀರಿ ನೀವು? ಅವ್ರು ಬಂದಾಗ ಏನು ಹೇಳಿದ್ರು? ನಿಮ್ಮ ಜೊತೆ ಮಾತಾಡಿದ್ರು? ಏನು ಹೇಳಿದ್ರು? ಮಾತಾಡಿದ್ರು. ಮೇಲೆ ಕೆಳಗಿದ್ದೆ, ಮೇಲೆ ಬಾ ಅಮ್ಮ ಅಂದರು. ಬಂದೆ, ಫೋಟೋ ಗೀಟೋ ಎಲ್ಲ ಮಾಡ್ಕೊಂಡ್ರು. ಒಂದು ಮಾಲೆ ಸಾಲು ತಂದಿದ್ರು, ಹಾಕಿದೆ. ಇದೆಲ್ಲ ನಾನು ಮಾಲೆ ಸಾಲು ಬೇಡಾಗಿತ್ತು, ನನಗೆ ಯಾಕೆ ತಂದಿದ್ರಿ ಇದೆಲ್ಲ ಅಂದೆ. ಇರಲಿ ಅಮ್ಮ ಅಂತೇಳಿ ಹಾಕಿ ಕಾಲಿಗೆ ನಮಸ್ಕಾರ ಮಾಡೋಕೆ ಬಂದರು. ಬೇಡ ಅಂತ ಹೇಳಿದೆ. ಇಷ್ಟು ಮಾಡಿ ಹೋಗಿದ್ದಾರೆ, ಹುಷಾರಿಂದ ತೆಗೀರಿ ಅಂತೇಳಿ. ಈಗ ನಿನ್ನೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಎಷ್ಟು ಅಡಿ ಬಾವಿನ ತೆಗೆದಿದ್ರೆ ನೀವು? ಬಾವಿಗೆ 30 ಅಡಿ ಆಗದೆ. ನೀರು ಬಂದಿತ್ತ ಏನಾದರೂ? ಅದಕ್ಕೆ ನೀರು ಬರೋಕೆ ಆಗದೆ. ಈಗ ಇನ್ನೊಂದು 5 ಅಡಿ ತೆಗೆದ್ರೆ ನೀರು ಬರ್ತದೆ. ಹಾಂ, ಗ್ಯಾರಂಟಿ ಬರ್ತದೆ. ಈಗ ಏನು ಹೇಳ್ತೀರಿ ನೀವು? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಅಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತೀರಿ? ಅಧಿಕಾರಿಗಳಿಗೆ ನಾನು ಈಗ ಏನು ಒತ್ತಾಯ ಮಾಡೋದಿಲ್ಲ. ನಾನು ಮುಚ್ಚೋದು ಒಂದೇ ಕೇಳ್ಕೊತೀನಿ, ಮುಚ್ಚುತ್ತೇನೆ. ನಾನು ಮತ್ತೆ ತೆಗೆಯೋದಿಲ್ಲ. ಏನದು ಒಂದು 23-24 ದಿನ ಆಯಿತು. ದಿನ ಒಬ್ಬೊಬ್ರು ಒಂದು ಕಿರಿಕಿರಿ ಮಾಡೋದು. ಆ ಮೇಡಮ್ ದಿಕ್ಕಳು ಒಂದು 2-3 ಗಂಟೆ ಬಿದ್ದಾರೆ. ಅದಕ್ಕೆ ನೀನು ದಾಖಲೆ ಮಾಡ್ಕೊಳ್ಳೋಕೆ ಮಾಡಿದ್ದೀಯ, ಇದಕ್ಕೆ ನನಗೆ ಯಾವ ದಾಖಲೆನೂ ಬೇಕಾಗಿಲ್ಲ. ನನಗೆ ದೇವ್ರು ಮಾರಿಕಂಬೆ ಎಲ್ಲ ಸಿರಿ ಸಂಪತ್ತು ಕೊಟ್ಟಾಳೆ. ಗಿಡ ಮಾಡ್ಕೊಂಡೀನಿ, ನನಗೆ ಕಾಯಿ ಬಿದ್ದಿದ್ದೆ ಹೆಕ್ಕೊಳ್ಳೋಕ್ಕಾಗೋದಿಲ್ಲ. ನನಗೆ ಇವರಿಂದ ದಾಖಲೆ ಬೇಕಾಗದೆ. ನನಗೆ ಈ ಸರ್ಕಾರದಿಂದನೂ ಬೇಡ, ಯಾರಿಂದನೂ ನನಗೆ ದಾಖಲೆನೇ ಬೇಕಾಗಿಲ್ಲ. ನನ್ನ ಬಾವಿ 2 ತಗೊಂಡಿದ್ದೇನೆ, ನನಗೆ ಬೇಕಷ್ಟು ನೀರುಂಟು. ಇವರೇನು ನನಗೆ ದಾಖಲೆ ಹೇಳೋದು? ಇವ್ರ ಹತ್ರ ನಾನು ಪಗಾರ ಕೊಡ್ರಿ ಅಂದೆ ನನ್ನ ಬಾವಿ ತೋಡೋಕೆ. ಏನು ಯಾರ ಹತ್ರ ದುಡ್ಡು ಕೇಳೇನ? ನಾನೇನೋ ಒಂದು ಮನಸ್ಸಿಗೆ ಒಂದು ಇರಲಿ, ಶಾಶ್ವತವಾಗಿ ಇರ್ತದೆಯಲ್ಲ. ಯಾರು ನೀರು ಕುಡ್ಕೊಳ್ಳಿ, ಮಕ್ಕಳಿಗೂ ಆಯಿತು ಎಲ್ಲರಿಗೂ ಆಯಿತು. ನೀರು ಇಲ್ದಿದ್ದರೆ ನಾ ಕೊಡ ತಗೊಂಡು ಹೋಗಲಿ ಅಂತ ಹೇಳಿ ಮಾಡಿದ್ರೆ ಇದಕ್ಕೂ ಅಡ್ಡಗಾಲು ಹಾಕ್ತಿರಲ್ಲ. ಬಾವಿ ತೆಗಿಯೋ ದಿನ ಒಂದು ಬಿಟ್ಟು ಪ್ರತಿ ದಿನನೂ ಬಂದು ಕಷ್ಟ ಕೊಟ್ಟಾರ ಅವರು. ಒಬ್ಬರಲ್ಲ ಒಬ್ಬರು ಯಾರೋ ಕಂಪ್ಲೀಟ್ ಕೊಟ್ಟರು ಅಂತ ಹೇಳ್ಕೊಂಡು ಆ ಕೃಷಿ ಇಲಾಖೆಯವರು ಮನೆ ಇದಾಗ್ತದೆ, ಬಿಲ್ಡಿಂಗ್ ಕುಸಿತದೆ, ಅಮ್ಮ ಇಲ್ಲಿ ಯಾಕೆ ತೆಗ್ದಿರಿ? ನಮ್ಮ ಮನೇಲಿ ನಡೀರಿ ತೋರಿಸ್ತೇನೆ, ಎದ್ರಿಕೆ ಬಾವಿ ಇದೆ, ಬಿಲ್ಡಿಂಗ್ ಏನು ಕುಸಿತದೆ, ನಮ್ಮ ಕಡೆ ಎಲ್ಲ ಇರೋದು ಹಿಂಗೆ ಅಂತ ಹೇಳಿದ್ಮೇಲೆ ಅವ್ರು ಹೋದರು. ದಿನ ಇದೇ ಕಿರಿಕಿರಿನೇ. ಈ ಕಿರಿಕಿರಿ ನನಗೆ ಬೇಡ. ನಂಗೆ ಮನೆಯಲ್ಲೂ ಮಗ ಬೈತ್ನ, ನೀನು ಹೇಳ್ದೆ ಕೇಳ್ದೆ ಇಂಥದ್ದೆಲ್ಲ ಮಾಡಿದ್ದು ಹೇಳಿ ನಾ ಮುಚ್ಚುತ್ತೇನೆ.